ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಕೂಡ ಆರಾಮಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಸಾಯಂಕಾಲ 7 ಗಂಟೆ ಆಗಿದೆ. ಸೊ ಇವಾಗ ನಾನು ಮಧ್ಯಾಹ್ನ ಉದ್ದಿನ ಬೇಳೆನ ನೆನೆ ಹಾಕಿದ್ದೆ. ಸೊ ನಾಳೆಗೆ ದೋಸೆ ಇಡ್ಲಿಗೆ ಬೇಕಾಗಿದೆ. ಸೊ ಹಾಗಾಗಿ ಇವಾಗ ನಾನು ಇದನ್ನ ಮಿಕ್ಸರ್ಗೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗೇ ಆಗುತ್ತಾ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರೆಲ್ಲ ನನ್ನ ಸ್ನೇಹಿತರು ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ ಮೇಲೆ ನಿಮಗೆ ಒಂದು ಕಮೆಂಟ್ ಹಾಕಿ ನಮಗೆ. ಯಾಕಂದ್ರೆ ನಿಮ್ಮ ಒಂದು ಕಮೆಂಟೇ ನಮಗೆ ಭಾಳ ಅಂದ್ರೆ ಭಾಳ ಮೋಟಿವೇಟ್ ಮಾಡುತ್ತಾ ಇನ್ನೂ ಹೆಚ್ಚೆಚ್ಚಿನ ಕಂಟೆಂಟ್ಗಳನ್ನ ವಿಡಿಯೋಗಳನ್ನ ತಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ನಾವು ಇನ್ನೂ ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತಾ ಇದ್ದೀನಿ ಅಂತ. ಹಾಯ್ ಸ್ನೇಹಿತರೆ, ನಾನು ಉದ್ದಿನ ಬೇಳೆನ ಬೆಳಗ್ಗೆ 10:30 11 ಗಂಟೆಗೆ ಸುಮಾರಿಗೆ ನೆನೆ ಹಾಕಿದ್ದೆ. ಇವಾಗೆಲ್ಲ ನೆಂದಿದೆ. ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದರೆ ನಿಮ್ಮ ಇಡ್ಲಿ ಹೂವಿನಂಗೆ ಬರ್ತಾವೆ, ಭಾಳ ಸ್ಮೂತ್ ಆಗ್ತಾವೆ, ಸಾಫ್ಟ್ ಆಗ್ತಾವೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಉದ್ದಿನ ಬೇಳೆ ಜೊತೆಗೆ ಒಂದು ಹಿಡಿಯಷ್ಟು ನೀವು ಮೆಂತೆನ ಹಾಕಿ ರುಬ್ಬಿದರೆ ತುಂಬ ಸಾಫ್ಟ್ ಆಗ್ತಾವೆ ಸ್ನೇಹಿತರೆ. ಈ ಥರ ಉದ್ದಿನ ಬೇಳೆ ನೆನೆ ಹಾಕಬೇಕು. ಉದ್ದಿನ ಬೇಳೆ ಜೊತೆಗೇ ಅವನು ಕೂಡ ನೆನೆ ಹಾಕಬೇಕು. ಒಂದು 4 ಕಾಳು, ಒಂದು ಕೈ 5 ಬೆರಳಿಂದ ಎಷ್ಟು ಬರುತ್ತಲ್ಲ ಸ್ನೇಹಿತರೆ, ಅಷ್ಟು ಮಾತ್ರ ನೀವು ಹಾಕಿ ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ರುಬ್ಕೊಂಬಂದೆ ಸ್ನೇಹಿತರೆ. ಆಲ್ರೆಡಿ ನಾನು ರವೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಇವತ್ತು ಅಕ್ಕಿಯಿಂದ ಮಾಡ್ತಾ ಇಲ್ಲ ಇಡ್ಲಿನ. ಅಕ್ಕಿಯಿಂದ ಕೂಡ ಮಾಡಿದ್ರು ಸಾಫ್ಟಾಗಿ ಸ್ಪಂಜಿ ಆಗಿ ಬರ್ತಾವೆ. ಸೊ ಇವತ್ತು ಮನೇಲಿ ರವೆ ಇದ್ದು ಭಾಳ ದಿನ ಆಯಿತು ತೊಗೊಂಡು. ಆ ರವೆನ ಅರ್ಧ kg ರವೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಿಲೋಕ್ಕಿಂತ ಕಡಿಮೆನೇ ಉದ್ದಿನಬೇಳೆ ನೆನೆ ಹಾಕಿದ್ದೆ. ತುಂಬ ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು ಸ್ನೇಹಿತರೆ. ಉದ್ದಿನಬೇಳೆ ಹಿಟ್ಟು ತುಂಬ ಸಣ್ಣಗೆ ಹಾಕಬೇಕಾಗುತ್ತೆ. ಮಿಕ್ಸರ್ಗೆ ಹಾಕಿದ್ರು ಓಕೆ, ಅಥವಾ ನಿಮ್ಗೆ ಗ್ರೈಂಡರ್ಗೆ ಹಾಕಿದ್ರು ಓಕೆ. ನಾನು ಸ್ವಲ್ಪ ಐತೆಲ್ಲ ಅಂತ ಅಂದ್ಕೊಂಡು ಗ್ರೈಂಡರ್ಗೆ ತೊಗೊಂಡಿದ್ದಿಲ್ಲ, ಮೊದಲು ಮಿಕ್ಸರ್ಗೆ ಹಾಕ್ಕೊಂಡು ಬರ್ತಾಯಿದ್ದೆ. ಇವಾಗೆಲ್ಲ ಚೆನ್ನಾಗಿ ಅದನ್ನು ಏನು ನಾವು ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಆ ರವೆದಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ. ಇದ್ರ ಇನ್ನೂ ಜಾರಲ್ಲಿ ಸ್ವಲ್ಪ ಇನ್ನೂ ಹಿಟ್ಟು ಉಳ್ಕೊಂಡಿರ್ತೈತಲ್ಲ ಸ್ನೇಹಿತರೆ, ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದೇ ನಮಗೆ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಬೇಕಾಗುತ್ತಾ. ಅದು ವೇಸ್ಟ್ ಆಗೋಕ್ಕೆ ಬಿಡಬೇಡಿ. ಅದರಲ್ಲಿ ಕೂಡ ಹಿಟ್ಟಿರುತ್ತಲ್ಲ, ಕ್ಲೀನಾಗಿ ನಾವು ತೊಳ್ಕೊಂಡು ಮಿಕ್ಸರ್ಗೆ ಹಾಕ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಅದು ಎಷ್ಟೇ ನೀರು ಹಾಕಾಗ ನಾವು ಇಡ್ಲಿಗೆ ರವೆಗೆ ನೀರು ಹಾಕಿದರೂ ಕೂಡ ಆ ಜಾರಿಗೆ ಹಾಕ್ಕೊಂಡೇ ಹಾಕಿ, ಅಂದರೆ ಅದರಲ್ಲಿ ಎಲ್ಲ ಹಿಟ್ಟು ಇರುತ್ತಲ್ಲ, ಕ್ಲೀನಾಗಿ ನಿಮಗೆ ಹಿಟ್ಟಿನ ಜೊತೆಗೇ ಆ್ಯಡ್ ಆಗುತ್ತಾ ಅಂತ ಹೇಳ್ತೀನಿ. ಚೆನ್ನಾಗಿ ನೀರು ಹಾಕ್ತಾ ಕಲಸಿ. ಇದು ರವೆ ಹಳಿ ರವೆ ಇರೋದ್ರಿಂದ ನೀರು ತುಂಬ ಹಿಡಿಯುತ್ತೆ ಸ್ನೇಹಿತರೆ. ಇವಾಗ ನೈಟ್ ಕಲಿಸ್ಕೊಳ್ಳುವಾಗ ಹಿಟ್ಟು ರವೆ ಕಲಿಸ್ಕೊಳ್ಳುವಾಗ ನೋಡಿಕೊಂಡು ಕಲಿಸ್ಕೊಡ್ರಿ. ಮತ್ತು ತುಂಬ ನೀರಾದರೆ ಬೆಳಗ್ಗೆ ಏನು ಮಾಡೋಕ್ಕೆ ಬರೋದಿಲ್ಲ ಇಡ್ಲಿ ಹಿಟ್ಟು. ಸೊ ನಿಮ್ಗೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತಾ ನಿಮಗೆ ಇಡ್ಲಿ ಮಾಡೋಕ್ಕೆ ಯಾವ ಥರ ಹಿಟ್ಟು ಬೇಕು ಅಂತ. ಸೊ ಆ ಥರ ಅದಕ್ಕೆ ನೀವು ಕಲಿಸ್ಕೊಂಡು ಇಟ್ಕೊಡ್ರಿ. ಬೇಕಾದರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿತ್ತಂದರೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ನಾನಿವಾಗ ನನಗೆ ಎಷ್ಟು ಯಾವ ಥರ ಬೇಕಲ್ಲ ಆ ಥರ ನಾನು ಇವಾಗ ಹಿಟ್ಟು ಮತ್ತು ರವೆನ ಕಲಿಸ್ಕೊಂಡು ಇಡ್ತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಉದ್ದಿನಬೇಳೆ ಹಿಟ್ಟು ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೆ ಸ್ನೇಹಿತರೆ. ಇವಾಗೆ ನಾನು ಉಪ್ಪು ಹಾಕಿ ಇಟ್ಬಿಡ್ತೀನಿ, ಅಂದರೆ ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಅದು ಎಲ್ಲ ಉಬ್ಬಲೇ ಇರುತ್ತಾ. ಇವಾಗಿನ ಬೇಸಿಗೆ ಟೈಮಲ್ಲ ಸ್ನೇಹಿತರೆ, ತುಂಬ ಏನು ಉಬ್ಬಲೇ ಇರೋದು ಕಷ್ಟ ಅಲ್ಲ, ಬೇಗನೆ ಉಬ್ಬಲೇ ಇರುತ್ತೆ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ನಾನು ಉದ್ದಿನಬೇಳೆ ಮತ್ತು ರವೆನ ನೆನೆ ಹಾಕಿದ್ದೆ. ನೋಡ್ರಿ ಎಷ್ಟು ಉಬ್ಲೇರಿದೆ ಅಂತ. ಇಷ್ಟು ದಿನ ಚಳಿಗಾಲ ಇತ್ತಲ್ವ ಸ್ನೇಹಿತರೆ, ಹಾಗಾಗಿ ಒಂದು 7-8 ಗಂಟೆ ಆದರೂ ಮಿನಿಮಮ್ ನೆನೆಲೇಬೇಕಾಗಿತ್ತು. ಉದ್ದಿನಬೇಳೆ ಅಥವಾ ಅಕ್ಕಿ ಆದರೂ ಓಕೆ, ಅಥವಾ ರವೆ ಆದರೂ ಓಕೆ. ಸೊ ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೇನು ತುಂಬ ಭಾಳ ಹೊತ್ತು ಉದ್ದಿನಬೇಳೆ ಆಯಿತು, ಅಕ್ಕಿ ಆಯಿತು ಅಥವಾ ರವೆ ಆಯಿತು ನೆನೆಸೋದು ಬೇಡವೇ ಬೇಡ.
ಬೇಗನೆ ಉಬ್ಬಲೇ ಇರುತ್ತೆ ಅಂತ ಹೇಳ್ಬೋದು. ಸೊ ಹಿಟ್ಟು ನೋಡ್ರಿ ಯಾವ ಥರ ಆಗಿದೆ ಅಂತ. ನಾವಿನ್ನು ಇದಕ್ಕೆ ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆಯಾ ಅಥವಾ ಇನ್ನೂ ನೀರು ಹಾಕೋಬೇಕಾ ಅಂತ ನೋಡಿಕೊಂಡು ಮಾಡ್ಕೋಬೇಕು. ಫಸ್ಟ್ ಮಾಡುವಾಗನೇ ಗಟ್ಟಿಯಾಗಿರ್ಬೇಕು ಹಿಟ್ಟು. ಬಟ್ ನೀರಾಗಿದ್ರೆ ಮತ್ತೆ ಗಟ್ಟಿ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಗಟ್ಟಿ ಆಗಿದ್ರೆ ನೀರು ಬೇಕಾದರೂ ಕೂಡ ಹಾಕ್ಕೋಬೋದು. ಸೊ ಇವಾಗ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ಅಂತ ಸ್ನೇಹಿತರೆ. ಅದಕ್ಕಿಂತ ಬಿಫೋರ್ ನಾನು ಇವಾಗ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಬೇಡ ಅಂತ, ಕೊಬ್ಬರಿ ಚಟ್ನಿ ಬೇಡ ಅಂತಲೇ ಶೇಂಗಾ ಚಟ್ನಿನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶೇಂಗಾ ತೊಗೊಂಡಿದ್ದೀನಿ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಂತ 3 ಜನಕ್ಕೆ ಒಂದು ಟೈಮಿಗೆ ಇಷ್ಟು ಸಾಕು. ಆಮೇಲೆ ಒಂದಿಷ್ಟು ಪುಟಾಣಿ ತೊಗೊಂಡಿದ್ದೀನಿ, ಒಂದು 4 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು 7-8 ಎಸಳು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟೇ ಸಾಕು ಸ್ನೇಹಿತರೆ ನಮ್ಗೆ ಇವಾಗ ಚಟ್ನಿ ಮಾಡೋದಕ್ಕೆ. ಚಟ್ನಿ ಮಾಡೋದಕ್ಕಿಂತ ಬಿಫೋರ್ ಇವನ್ನ ಹುರ್ಕೊಂಡು ಬರ್ತೀನಿ ಅಂತ ಶೇಂಗಾನ. ಎಲ್ಲ ಹೆಚ್ಚಾನು ಒಂದರಲ್ಲಿ ಇಟ್ಕೊಂಡು ಇವಾಗ ಶೇಂಗಾ ಹುರ್ಕೋತೀನಿ ಸ್ನೇಹಿತರೆ. ಶೇಂಗಾ ಹುರಿಯೋದೇನೋ ತುಂಬ ಟೈಮ್ ತೊಗೊಳಂಗಿಲ್ಲ, ಸ್ವಲ್ಪ ಕಪ್ಪು ಆದರೆ ಸಾಕು. ಅಂದರೆ ಸ್ವಲ್ಪ ಸ್ಮೆಲ್ ಘಮ ಘಮ ಅನ್ನುತ್ತಾ ಅಂತ. ಹಸಿವು ಹಾಕಿದರೆ ಒಂಥರ ಹಸಿ ವಾಸನೆ ಬರುತ್ತಾ ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಶೇಂಗಾನ. ತುಂಬ ಹೊತ್ತೇನು ಬೇಡ, ಒಂದು 2-3 ನಿಮಿಷದಲ್ಲಿ ಶೇಂಗಾ ಹುರ್ಕೊಂಡು ಬಂದುಬಿಡ್ತೀನಿ ಅಂತ. ಫ್ರೆಂಡ್ಸ್, ಇವಾಗ ಶೇಂಗಾನು ಹುರ್ಕೊಂಡು ಬಂದೆ. ಈಗ ಸ್ವಲ್ಪ ಆರಲಿ, ಅದು ಆರು ಮಟ್ಟ ನಾವು ಏನೇನೇನು ಬೇಕಲ್ಲ ಹೆಚ್ಚು ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದಿಷ್ಟು 7-8 ಎಸಳು ಒಗ್ಗರಣೆಗೆ ಬೆಳ್ಳುಳ್ಳಿ ತೊಗೊಂಡು ಒಂದು 7-8 ಎಸಳು ಇದರಲ್ಲೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಮಿಕ್ಸರಿಗೆ ಹಾಕಬೇಕಲ್ಲ ಚಟ್ನಿಗೆ. ಇವಾಗ ಚಟ್ನಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸ್ಮೆಲ್ಲು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತಾ ಅಂತ ಸ್ವಲ್ಪ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇವಾಗ ಶೇಂಗಾನು ಕೂಡ ಹಾಕ್ಕೊಂಡು ಅಷ್ಟು ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಇವಾಗ ರುಬ್ಕೊಂಬಂದೆ, ಅದು ಗಟ್ಟಿಯಾಗಿದೆ. ನಿಮಗೆ ಎಷ್ಟು ಬೇಕಲ್ಲ ನೀರು ಅಷ್ಟು ಹಾಕ್ಕೊಡ್ರಿ. ಈಗ ಒಗ್ಗರಣೆಗೂ ಕೂಡ ಚಟ್ನಿನ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಅದಕ್ಕಿಂತ ಬಿಫೋರು ಬೆಳ್ಳುಳ್ಳಿ ಸುಲಿದು ಇಟ್ಟಿದ್ನಲ್ಲ ಅದನ್ನು ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ಒಂದು ಕಡಾಯಿ ತೊಗೊಂಡು ಒಂದು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇವು ಸ್ವಲ್ಪ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಇವು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಪ್ಪಾದಮೇಲೆ ತೆಗಿಯೋದು ಸ್ನೇಹಿತರೆ. ಅಷ್ಟೇ, ಇದು ಚಟ್ನಿ ಏನು ತುಂಬ ಟೈಮ್ ಹಿಡಿಯೋದಿಲ್ಲ. ಒಂದು 2-3 ನಿಮಿಷದಲ್ಲಿ ಚಟಪಟ ಅಂತ ಆಗಿಬಿಡುತ್ತಾ, ತುಂಬ ಟೈಮ್ ತೊಗೊಳೋದಿಲ್ಲ. ಇವಾಗ ಎಣ್ಣೆ ಕಾಯ್ತಾ ಇದೆ ಸ್ನೇಹಿತರೆ. ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಡ್ತೀನಿ. ಇವಾಗ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದು ಸೈಡಿಗೆ ಇಡ್ತೀನಿ. ಅದು ಆರಿದ ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ನೋಡಿರಿ, ನಿಮಗೆ ಯಾವುದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿರಿ. ಇಡ್ಲಿಗೆ ಆಲ್ಮೋಸ್ಟ್ ನಾವು ಸ್ವಲ್ಪ ನೀರಿನ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆದರೆ ಅದರ ಟೇಸ್ಟ್ನೂ ಗೊತ್ತಾಗಂಗಿಲ್ಲ, ಅದರದ್ದು ರುಚಿನೂ ಆಗಂಗಿಲ್ಲ. ಸ್ವಲ್ಪ ನೀರಿನ ಥರ ಇದ್ರೇ ಚೆನ್ನಾಗಿರುತ್ತೆ ಅಂತ ಶೇಂಗಾ ಚಟ್ನಿ, ಎಸ್ಪೆಷಲಿ ಇಡ್ಲಿಗೆ ಮಾತ್ರ. ಫ್ರೆಂಡ್ಸ್, ಮೇನ್ ಇವಾಗ ನಾವು ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಡ್ಲಿ ಮಾಡೋಕ್ಕೆ ಒಬ್ಬೊಬ್ಬರು ಏನೇನು ಮಾಡ್ತಾರೆ ಅಂತಂದರೆ ಕಾಟನ್ ಬಟ್ಟೆ, ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆನೂ ಕೂಡ ಇದರಷ್ಟು ಕಟ್ ಮಾಡಿ, ಈ ಪ್ಲೇಟ್ ಎಷ್ಟಿರುತ್ತಲ್ಲ ಅಷ್ಟು ಕಟ್ ಮಾಡಿ ಹಾಕ್ತಾ ಇರ್ತಾರೆ. ಅಥವಾ ಪ್ಲಾಸ್ಟಿಕ್ ಕವರ್ನು ಕೂಡ ಹಾಕ್ತಾ ಇರ್ತಾರೆ. ಅದೆಲ್ಲರ ತಂಟೆ ಬಿಟ್ಟು ಸುಮ್ಮನೆ ನಾನು ಹೇಳ್ದಂಗೆ ಮಾಡಿರಿ. ಆಲ್ಮೋಸ್ಟ್ 1-2-3 ವಿಡಿಯೋದೊಳಗೆ ನಾನು ತೋರಿಸಿದ್ದೀನಿ ಈ ಥರ. ಸೊ ಇವತ್ತು ಕ್ಲಿಯರಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ನೀವು ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಆ ಎಣ್ಣೆನ ತೊಗೊಂಡು ಕೈಲೇ ಆದರೂ ಹಚ್ಚಿರಿ ಅಥವಾ ಬ್ರಷ್ ಆದರೂ ಯೂಸ್ ಮಾಡಿಕೊಡ್ರಿ ಸ್ನೇಹಿತರೆ. ನಾನು ಕೈಲೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಬ್ರಷ್ ಇಲ್ಲ, ಬ್ರಷ್ ಇದ್ದರೂ ಕೂಡ ಬ್ರಷ್ನ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಯಾವುದು ಪೇಪರ್ನೂ ಬೇಡ, ಎಣ್ಣೆನೂ ಬೇಡ, ಪ್ಲಾಸ್ಟಿಕ್ ಕವರ್ನೂ ಬೇಡ, ಬಟ್ಟೆನೂ ಬೇಡ.
ನಾನು ಹೇಳಿದ ಹಾಗೆ ಈ ಎಣ್ಣೆನ ಹಚ್ಚಿ ನೀವು ಇಡ್ಲಿಗೆ ಹಾಕಿಬಿಟ್ರೆ ನಿಮ್ಗೆ ಇಡ್ಲಿನೂ ಕೂಡ ಸ್ವಲ್ಪ ಪ್ಲೇಟಿಗೆ ಅಂಟ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡ್ರಿ, ಬೇಕಾದರೆ ನಾನು ಆಮೇಲೆ ಓಪನ್ ಮಾಡಿದಾಗ ಅಂದರೆ ಇಡ್ಲಿ ಎಲ್ಲ ತಯಾರಾದಾಗ ತೋರಿಸ್ತಾ ಇರ್ತೀನಿ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತಾ, ಇನ್ನೂ ಕೆಲವೊಂದಿಷ್ಟು ಜನ ಗೊತ್ತಿಲ್ಲದೆ ಇರೋರು ಈ ಪ್ಲ್ಯಾನ್ನ, ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತಾ, ಟೈಮ್ ಕೂಡ ಸೇವ್ ಆಗುತ್ತಾ. ಇಡ್ಲಿ ಮಾಡಿದ ದಿನ ಎಲ್ಲರೂ ಹೆಣ್ಮಕ್ಳು ಎಲ್ಲ ಗೃಹಿಣಿಯರು ಹೇಳೋ ಮಾತಂದರೆ ಇಡ್ಲಿ ಮಾಡಿದರೆ ತುಂಬ ಮುಸ್ರೆ ಆಗ್ತಾವೆ, ಬಾಂಡೆ ತಿಕ್ಕೋದೇ ಒಂದಿನ ಆಗಿಬಿಡುತ್ತಾ, ಭಾಳ ಕೆಲಸ ಇರುತ್ತಾ ಅಂತ ಹೇಳ್ತಾ ಇರ್ತಾರೆ. ಸೊ ಅವೆಲ್ಲ ನಮಗೆ ಆ ಕೆಲಸನೂ ಬೇಡ. ಇದು ಒಂದೇ ಹೇಳ್ತಾರೆ ಮಾಡಿರಿ. ಇವಾಗ ಅದನ್ನು ಸಣ್ಣದು ಒಳಗಿಲ್ದು ಇಟ್ಟೆ ಮೇಲಿಲ್ದು ನೀವು ಇಡ್ಲಿ ಪಾತ್ರೆಯಲ್ಲಿ ನೀವು ಹಿಟ್ಟು ಹಾಕಬೇಕಾಗುತ್ತೆ. ಯಾಕಂದರೆ ಕೆಳಗೆಲ್ಲ ಸಿಡ್ದಿರುತ್ತಲ್ಲ ಸ್ನೇಹಿತರೆ, ಹಾಗಾಗಿ ಇಡ್ಲಿ ಪಾತ್ರೆಯಲ್ಲೇ ಹಿಟ್ಟು ಹಾಕಿಬಿಟ್ರೆ ನೀವು ಅದು ಎಲ್ಲದು ಸೋರುವಂಥದ್ದು ಆ ಇಡ್ಲಿ ಪಾತ್ರೆ ಒಳಗೇ ಹೋಗಿಬಿಡುತ್ತಾ. ನಿಮ್ಮ ಗ್ಯಾಸ್ ಕಟ್ಟೆನೂ ಕೂಡ ಹೊಲಸಾಗಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಟ್ರಿಕ್ಸನ್ನು ಯೂಸ್ ಮಾಡಿ ನೋಡಿರಿ. ನಿಮಗೂ ಕೂಡ ಬಾಂಡೆ ತಿಕ್ಕೋಕ್ಕೆ ಹಗುರ ಆಗುತ್ತಾ, ಕೆಲಸನೂ ಕಡಿಮೆ ಆಗುತ್ತಾ. ಮತ್ತು ಮಕ್ಕಳು ಇಷ್ಟಪಟ್ಟ ಹಾಗೆ ನೀವು ಯಾವಾಗ ಬೇಕಾದರೂ ಕೂಡ ಇಡ್ಲಿನ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತಾ ಅಂತ ಅಂದ್ಕೊಂಡೆ ಇಡ್ಲಿ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ. ಇವಾಗ ಇಡ್ಲಿಗೆ ಹಾಕಿ 15-20 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೆ ಸ್ನೇಹಿತರೆ. ಈ ಥರ ನೋಡಿರಿ, ಕೈನ ಇಡ್ಲಿಗೆ ಟಚ್ ಮಾಡಿದಾಗ ಒಂದು ಸ್ವಲ್ಪನೂ ಕೂಡ ನೀರು ಥರ ಹತ್ತಿರಬಾರ್ದು, ತೇವಾಂಶ ಒಟ್ಟ ಇರಬಾರ್ದು. ಆ ಥರ ಆಗಿದ್ದರೆ ನಿಮ್ಮ ಇಡ್ಲಿ ಕರೆಕ್ಟಾದ ಒಂದು ಸ್ಟ್ರಕ್ಚರಿಗೆ ರೆಡಿ ಆಗಿದೆ ಅಂತ ಅರ್ಥ, ಬೆಂದಿದೆ ಅಂತ ನಿಮ್ಮ ಇಡ್ಲಿ ಅರ್ಥ. ನೋಡಿರಿ, ನಾನು ಎಲ್ಲ ಇಡ್ಲಿ ಮೇಲೂ ಕೈ ಇಟ್ಟು ತೋರಿಸಿದೆ. ಯಾವುದೇ ಇಡ್ಲಿ ಕೂಡ ನಮಗೆ ನೀರು ಥರ ಅಥವಾ ರವೆ ಥರ ಹತ್ತಲಿಲ್ಲ. ನೋಡಿರಿ, ಇವಾಗ ಒಂದು ಸ್ಪೂನ್ ತೊಗೊಂಡು ನಾನು ಸ್ಪೂನಿಂದ ತೆಗಿತಾ ಇದ್ದೀನಿ. ಕೈಲೇ ತೆಗಿಯೋಕ್ಕೆ ಟ್ರೈ ಮಾಡಿದೆ, ತುಂಬ ಸುಡ್ತಾ ಇತ್ತು. ಹಾಗಾಗಿ ಮತ್ತೆ ಬಿಟ್ಟು ಸ್ಪೂನಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಥರ ಮಾಡ್ಕೋಬೋದು ಸ್ನೇಹಿತರೆ. ನೋಡಿರಿ, ಸ್ವಲ್ಪ ಆದರೂ ಕೆಳಗೆ ಹತ್ತಿದೆಯಾ ಅಂತ ಸ್ವಲ್ಪ ಅದು ಅಂಟುಕೊಂಡಂಗೆ ಆಗಿರುತ್ತೆ. ಅಷ್ಟು ಬಿಟ್ಟರೆ ಮತ್ತೆ ಒಂದು ಅರ್ಧ ಇಡ್ಲಿ ಅಷ್ಟು ಕಟ್ಟಾಗೋದು, ಅದು ಇದು ಆಗೋದು ಯಾವುದೂ ಈ ಪ್ರಾಬ್ಲಮ್ಮೇ ಇರೋಂಗಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಎಲ್ಲರೂ ಕಮೆಂಟ್ ಮಾಡಿರಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಮೇಲಿಲ್ದು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತಾ, ಅಂದರೆ ಮೇಲಿನ ಪ್ಲೇಟ್ನಲ್ಲಿರುವಂಥ ಇಡ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ. ಕೆಳಗಿಲ್ದು ಮಾತ್ರ ಚೆನ್ನಾಗಿ ಬಂದಿರುತ್ತೆ. ನಂದು ಎರಡೂ ಕೂಡ ಕರೆಕ್ಟಾಗಿ ಬಂದಿದೆ. ಅಂದರೆ ನಾವು ಮಾಡುವಂಥ ಹಿಟ್ಟು ಹದವಾಗಿರುತ್ತಾ, ಇಡ್ಲಿಗೆ ಯಾವ ಥರ ಬೇಕಲ್ಲ ಅದೇ ಥರಕ್ಕೆ ಹದವಾಗಿತ್ತು ಅಂತಲೇ ಅರ್ಥ ಅಲ್ವಾ. ಸೊ ನೋಡಿರಿ, ಮೇಗಿಲೆಲ್ಲ ತೆಗೆದೆ. ಈಗ ಕೆಳಗಿಲ ಪ್ಲೇಟ್ ನಂದು ನೋಡಿರಿ, ಸ್ವಲ್ಪ ಕೂಡ ಅಂಟುಕೊಳ್ಳೋದೇ ಇಲ್ಲ. ಅದು ತುಂಬ ಚೆನ್ನಾಗಿ ಇಡ್ಲಿ ಬರ್ತಾವೆ. ನೀವು ಯಾವುದೇ ಪೇಪರ್ಗಾಗಲಿ ಅಥವಾ ಬಟ್ಟೆಗಾಗಲಿ ಅದರ ತಂಟೆಗೆ ಹೋಗೋದೇ ಅವಶ್ಯಕತೆಯೇ ಇಲ್ಲ. ಸೊ ನೀವು ಈ ಥರ ಮಾಡಿರಿ, ನಿಮ್ಮ ಟೈಮ್ನ ಸೇವ್ ಮಾಡಿಕೊಡ್ರಿ. ಮತ್ತು ನಿಮಗೆ ಬಾಂಡೆ ಆಗುವಂಥ ಕೆಲಸ ಭಾಳ ಆಗ್ತಿರ್ತಾವಲ್ಲ, ಅದನ್ನು ಕೂಡ ನೀವು ಸೇವ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲನೂ ತೆಗೆದೆ. ಇವಾಗ ಟಿಫಿನ್ ಮಾಡುವಂಥ ಸಮಯ. ಸೊ ಟಿಫಿನ್ ಮಾಡ್ತಾಯಿದ್ದೀವಿ. ನೋಡಿರಿ, ಇಷ್ಟೆಲ್ಲ ತೆಗೆದೆ. ನನ್ನ ಮಗನಿಗಂತರೂ ತುಂಬ ಇಡ್ಲಿ ಇಷ್ಟ ಆಗ್ತಾವೆ. ಸೊ ಹಾಗಾಗಿ ಅವನಿಗೋಸ್ಕರ ಈ ಸಾಫ್ಟ್ ಸ್ಪಂಜಿಯಾದ ಹತ್ತಿ ಅಂತ ಮಲ್ಲಿಗೆ ಹೂವಿನಂಥ ಇಡ್ಲಿ ಬರ್ತಾವೆ ಸ್ನೇಹಿತರೆ. ನೋಡಿರಿ, ಎಷ್ಟು ಸಾಫ್ಟಾಗಿ ಸ್ಪಂಜಿ ಆಗಿದಾವಂತ. ಕೈಯಿಂದ ಪ್ರೆಸ್ ಮಾಡಿದರೂ ಕೂಡ ಅದು ಮತ್ತೆ ಬಬಲ್ ಆದಂಗೆ ಆಗಿರ್ತೈತಿ. ಸೊ ಎಷ್ಟು ನೈಸ್ ಆಗಿದಾವಲ್ಲ. ನೀವು ಕೂಡ ಈ ಥರ ಇಡ್ಲಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಚಟ್ನಿ ಮತ್ತು ಇಡ್ಲಿ ಬೆಳಗಿನ ಟಿಫಿನ್ಗೆ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಟಿಫಿನ್ ಮಾಡ್ತಾ ಇದ್ದೀವಿ. ನೀವು ಕೂಡ ಟಿಫಿನ್ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್, ನಮಸ್ಕಾರ, ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.